ಇಳ್ಕಲ್ ನಗರಕ್ಕೆ ಬಂತು ಆಫ್ರಿಕನ್ ಹಂದಿ ಜ್ವರ. ಇತ್ತೀಚೆಗೆ ಇಳ್ಕಲ್ ನಗರದ ಸುತ್ತಮುತ್ತ ಹಂದಿ ಫಾರ್ಮ್ಗಳ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಗೋರಬಾಳ ಗ್ರಾಮಕ್ಕೆ ಹೊಂದಿಕೊಂಡಂತೆ ಇರುವಂತಹ ಹಂದಿ ಫಾರ್ಮ್ನಲ್ಲಿ 59 ಹಂದಿಗಳಿಗೆ ಆಫ್ರಿಕನ್ ಹಂದಿ ಜ್ವರ ಕಾಣಿಸಿಕೊಂಡು ಫಾರ್ಮ್ ಹಂದಿಗಳು ಸಾವನ್ನಪ್ಪಿದವು. ಅದರಂತೆ ಸತ್ತ ಸೋಂಕಿತ 59 ಹಂದಿಗಳ ಜೊತೆಗೆ ಇದ್ದಂತಹ 44 ಹಂದಿಗಳನ್ನು ಕೂಡ ಆರೋಗ್ಯ ಇಲಾಖೆ ಗುಂಡಿ ತೆಗೆದು ಮುಚ್ಚಲಾಗಿದೆ. 2022ರಲ್ಲಿ ಇಳ್ಕಲ್ನಲ್ಲಿ ಕಾಣಿಸಿಕೊಂಡಂತಹ ಈ ಜ್ವರ ಮತ್ತೆ ಕಾಣಿಸಿಕೊಂಡಿತ್ತು. ಇಳ್ಕಲ್ ನಗರದ ಹತ್ತಿರವಿರುವಂತಹ ಗೋರಬಾಳ ಗ್ರಾಮದಲ್ಲಿರುವಂತಹ ಹಂದಿ ಫಾರ್ಮ್ಸ್ ಸುತ್ತ 1 ಕಿಲೋಮೀಟರ್ ರೋಗ ಪೀಡಿತ ಪ್ರದೇಶವೆಂದು ಮತ್ತು 10 ಸುತ್ತ ಜಾಗೃತ ವಲಯವೆಂದು ಘೋಷಿಸಲಾಗಿದೆ. ಈ ಆಫ್ರಿಕನ್ ಹಂದಿ ಜ್ವರದಿಂದ ಮನುಷ್ಯರಿಗೆ ಯಾವುದೇ ತೊಂದರೆ ಇಲ್ಲ ಎಂದಿರುವ ಪಶು ವೈದ್ಯಾಧಿಕಾರಿಗಳು ಬೇರೆ ಹಂದಿಗಳಿಗೆ ಈ ರೋಗ ಹರಡಬಾರದೆಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಆಫ್ರಿಕನ್ ಹಂದಿ ಜ್ವರದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ವಿ. ಇದೇ ತಿಂಗಳು 15ನೇ ತಾರೀಕು ನಮ್ಮ ಬಾಗಲಕೋಟೆ ಜಿಲ್ಲೆ ಇಳ್ಕಲ್ ತಾಲೂಕಿನ ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ಆಫ್ರಿಕನ್ ಸ್ವೈನ್ ಫೀವರ್ ಅಂದ್ರೆ ಆಫ್ರಿಕನ್ ಹಂದಿ ಜ್ವರ ದೃಢಪಟ್ಟಿರುತ್ತದೆ. ಅದು 15ನೇ ತಾರೀಕಿಗೆ ಲ್ಯಾಬ್ ರಿಪೋರ್ಟ್ ಬಂದಿರುತ್ತದೆ. ಅದೇ ಪ್ರಕಾರ ನಾವು ಈ ರೋಗವನ್ನು ತಡೆಗಟ್ಟಲು ಹಾಗೂ ಬೇರೆ ಕಡೆ ಹರಡದಂತೆ ತಡೆಯಲು 20ನೇ ತಾರೀಕರಂದು ಆ ಫಾರ್ಮ್ನಲ್ಲಿ ಇರುವಂಥ ಎಲ್ಲ ಹಂದಿಗಳನ್ನು ವಧೆ ಮಾಡಿ ಆ ಫಾರ್ಮ್ನ ಮುಚ್ಚಲಾಗಿದೆ. ಆಫ್ರಿಕನ್ ಹಂದಿ ಜ್ವರ ಇದು ಒಂದು ವೈರಸ್ನಿಂದ ಬರುವಂಥ ರೋಗವಾಗಿದ್ದು, ಇದಕ್ಕೆ ಮತ್ತು ಇನ್ಫ್ಲೂಯೆಂಜಾ ವೈರಸ್ ಏನಂತೀವಲ್ಲ ಅದು ಹಂದಿ ಜ್ವರ ಬೇರೆ, ಇದು ಆಫ್ರಿಕನ್ ಹಂದಿ ಜ್ವರ ಬೇರೆ. ಆಫ್ರಿಕನ್ ಹಂದಿ ಜ್ವರ ಮನುಷ್ಯರಿಗೆ ಬರುವಂಥ ರೋಗ ಅಲ್ಲ. ಇದಕ್ಕೆ ಸಾರ್ವಜನಿಕ ಹೆದರಂಥ ಅವಶ್ಯಕತೆ ಯಾವುದೂ ಇಲ್ಲ. ಇದು ಕೇವಲ ಪ್ರಾಣಿಗಳಲ್ಲಿ ಮಾತ್ರ ಕಾಣಿಸುತ್ತದೆ. ಅದು ಪ್ರಾಣಿಗಳಲ್ಲಿ ಹಂದಿಗಳಲ್ಲಿ ಮಾತ್ರ ಕಾಣಿಸುವಂಥ ರೋಗ ಇದು ಬೇರೆ ಹಂದಿಗಳಿಗೆ ಬೇರೆ ಫಾರ್ಮ್ಗಳಲ್ಲಿ ಬರಬಾರ್ದು ಅಂತ ಮುಂಜಾಗ್ರತೆ ಕ್ರಮ ವಹಿಸಿ ನಾವು ಇದನ್ನ ನಿರ್ಬಂಧಿತ 1 ಕಿಲೋಮೀಟರ್ ಹಂದಿ ಎಲ್ಲಿ ಬಂದಿರ್ತಲ್ಲ ಅಲ್ಲಿಂದ 1 ಕಿಲೋಮೀಟರ್ ಒಳಗೆ ನಿರ್ಬಂಧಿತ ಪ್ರದೇಶ ಅಂತ ಮಾರ್ಕ್ ಮಾಡಿ ಅದನ್ನ ನಾವು ಫಾರ್ಮ್ನ ಮುಚ್ಚಿದ್ದೇವೆ. ಇದು ಮನುಷ್ಯರಿಗೆ ಬರೋಂಥ ರೋಗ ಅಲ್ಲ. ಇದನ್ನ ಬೇರೆ ಫಾರ್ಮ್ಗೆ ಬರಬಾರ್ದು ಅಂತ ಹೇಳಿ ನಾವು ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಇರುವಂಥ ಎಲ್ಲ ಹಂದಿಗಳನ್ನು ವಧೆ ಮಾಡಿ ಅದನ್ನ ನಾವು ನಾಶ ಮಾಡಿದ್ದೀವಿ. ಮತ್ತೆ ಇದು DNA ವೈರಸ್ ಇಂದ ಬರುವಂತ ರೋಗ. ಇನ್ನೊಂದು H1N1 ಅಂತ ಹಂದಿ ಜ್ವರ ಬರ್ತದಲ್ಲ ಆ ರೋಗದ ಲಕ್ಷಣಗಳು ನಮ್ಮ ಹಂದಿಗಳಲ್ಲಿ ಯಾವುದಿಲ್ಲಿ ಕಂಡು ಬಂದಿರೋದಿಲ್ಲ. 2 ಹಂದಿ ಫಾರ್ಮ್ಗಳಲ್ಲಿ 135 ಹಂದಿ ಇದ್ದು ಅದರಲ್ಲಿ ಸುಮಾರು 59 ಸತ್ತಿರುತ್ತದೆ. ನಾವು ಒಂದು 51 ಹಂದಿಯನ್ನು ವಧೆ ಮಾಡಿದ್ದೀವಿ. ಈಗಾಗಲೇ ಅದನ್ನ ವಧೆ ಮಾಡಿ ಎಲ್ಲ ಪರಿಹಾರಕ್ಕೆ ನಮ್ಮ ಜಿಲ್ಲಾ ಆಫೀಸಿಗೆ ವರದಿಯನ್ನು ಸಹ ಮಾಡಿರುತ್ತದೆ. ಅದರ ಪ್ರಕಾರ ಅವರಿಗೆ ಜಾನುವಾರು ಮಾಲೀಕರಿಗೆ ಪರಿಹಾರವನ್ನು ನಾವು ಕೊಡಕ್ಕೆ ಕ್ರಮ ಕೈಗೊಳ್ಳುತ್ತೀವಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.